ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ಇವತ್ತು ದಿನಾಂಕ 10 ಫೆಬ್ರವರಿ 2026. ಟೈಮ್ ಬಂದು 5:14 ಮಾರ್ನಿಂಗ್ 5:14. ಈ ಒಂದು ಟೈಮಲ್ಲಿ ಒಂದು ಟ್ರೇಡ್ ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತದೆ. ಯಾವ ಕಡೆ ಟ್ರೇಡ್ ಸಿಗುತ್ತೆ ಅಂದರೆ ಮಾರ್ಕೆಟು ಕೆಳಗಡೆ ಬರುವಂಥ ಚಾನ್ಸಸ್ಸು ತುಂಬಾ ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ನೋಡಿ, ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟು ಪ್ರೈಸನ್ನು ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ಮಾಡಾದಮೇಲೆ ನಾವು ಏನು ಮಾಡಬೇಕು, ಎಂಟ್ರಿಗೋಸ್ಕರ ಕಾಯಬೇಕಾಗತ್ತೆ. ಪ್ರೈಸನ್ನು ಅನಾಲಿಸಿಸ್ ಮಾಡಾದಮೇಲೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಸ್ಟ್ರಾಟಜಿ. ಯಾವ ಸ್ಟ್ರಾಟಜಿನ ಅಪ್ಲೈ ಮಾಡಬೇಕು ಅಂತ. ಇಲ್ಲಿ ನಮ್ಮ ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವ ಸ್ಟ್ರಾಟಜಿ ಹೇಳಿ? ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡ್ತಾ ಇದ್ದೀನಿ. ಲಕ್ಷ್ಮಣ ರೇಖಾ ಸ್ಟ್ರಾಟಜಿ, ಓಕೆನಾ? ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡ್ತಾ ಇದ್ದೀವಿ. ಇಲ್ಲಿ ನಮಗೆ ಮುಖ್ಯವಾಗಿ ತಾಳ್ಮೆ ತುಂಬ ಮುಖ್ಯ ಆಗುತ್ತೆ ಅಪ್ಲೈ ಮಾಡಬೇಕಂದ್ರೆ. ಈ ಒಂದು ಸ್ಟ್ರಾಟಜಿನ ಸಿಂಪಲ್ ಇಷ್ಟೇ. ಇಲ್ಲಿ ಏನಪ್ಪ ಅಂದರೆ ಒಂದನ್ನೇ ಅಬ್ಸರ್ವ್ ಮಾಡಿರೋದು ನಾನಿಲ್ಲಿ. ಏನು ಗೊತ್ತಾ? ವೆರಿ ಸಿಂಪಲ್. ಈ ಒಂದು ಟ್ರೇಡ್ನ ತೆಗೆದುಕೊಳ್ಳಲು ಮುಖ್ಯವಾದ ಕಾರಣ ಏನಪ್ಪ ಅಂದರೆ, ನೋಡಿ, ಒಳ್ಳೆ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ. ಬಿಗ್ ಬೈಯಿಂಗ್ ಆಕ್ಟಿವಿಟಿ ಇಂಥ ಒಂದು ದೊಡ್ಡ ಕ್ಯಾಂಡಲ್ ಬಂದು ಅದರಲ್ಲೂ ಕೂಡ ಎಲ್ಲರೂ ಹ್ಯಾಮರ್ ಹೊಡೆದಿದೆ ಅಂದ್ಕೊಂಬಿಟ್ಟಿರ್ತೀರ. ಇಷ್ಟು ದೊಡ್ಡ ಹ್ಯಾಮರ್ ಹೊಡೆದು ಬಿಗ್ ಬೈಯರ್ಸ್ ಇದ್ದಾರೆ ಇಲ್ಲಿ, ಅಲ್ಟಿಮೇಟ್ ಬೈಯರ್ಸ್ ಇದ್ದಾರೆ ಈ ಕ್ಯಾಂಡಲಲ್ಲಿ. ಇಷ್ಟು ಚೆನ್ನಾಗಿ ಹ್ಯಾಮರ್ ಹೊಡೆದು ಇಷ್ಟು ದೊಡ್ಡ ಕ್ಯಾಂಡಲಲ್ಲಿ ಬಿಗ್ ಬೈಯಿಂಗ್ ಆಕ್ಟಿವಿಟಿ ನಡೆದು, ಇಲ್ಲೂ ಕೂಡ ಬಿಗ್ ಬೈಯಿಂಗ್ ಆಕ್ಟಿವಿಟಿ ನಡೆದು ಪ್ರೈಸ್ ಮೇಲೆ ಹೋಗ್ತಾ ಇಲ್ಲ. ಅಂದರೆ ಏನಾಗಿದೆ, ಇಲ್ಲಿ ಬಿಗ್ ಬೈಯರ್ಸನ್ನು ಏನು ಮಾಡಿದ್ದಾರೆ? ಟ್ರ್ಯಾಪ್ ಮಾಡಿದ್ದಾರೆ. ಆ ಒಂದು ರೀಸನ್ನಿಂದ ಅಷ್ಟೇ, ಇನ್ನೇನು ಇಲ್ಲ ಕಾರಣ. ನೋಡಿ, ಇಲ್ಲಿ ಆಲ್ರೆಡಿ ಮಾರ್ಕೆಟ್ ಬೀಳೋದಕ್ಕೆ ಶುರುವಾಯಿತು. ನೋಡಿ, ಇಲ್ಲಿ ಮಾರ್ಕೆಟ್ ಬೀಳೋದಕ್ಕೆ ಶುರುವಾಯಿತು. ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡಿರುವಂಥದ್ದು ಶುರುವಾಯಿತು. ಆ ಒಂದು ಕಾರಣದಿಂದ ಈ ಒಂದು ಟ್ರೇಡನ್ನು ಅನಾಲಿಸಿಸ್ ಮಾಡಿ ಟ್ರೇಡನ್ನು ತೆಗೆದುಕೊಳ್ಳಲಾಗಿದೆ. ಅಷ್ಟೇ ಬಂಧುಗಳೇ, ಇಲ್ಲೇನು ನೀವು ಅಂದ್ಕೊಂಡಂಗೆ ಕಾಂಪ್ಲಿಕೇಟೆಡ್ ಅಲ್ಲ, ಓಕೆನಾ? ಇಲ್ಲಿ ರಿಸ್ಕ್ ಪಾರ್ಟ್ ಬಂದು 245 ಪಾಯಿಂಟ್ಸ್ ಇದೆ. ರಿವಾರ್ಡು ಫಸ್ಟ್ ಟಾರ್ಗೆಟು 588 ಪಾಯಿಂಟ್ಸು. ಈ ಪಾಯಿಂಟು ಅಲ್ಲಿಗೆ ಮಾರ್ಕ್ ಮಾಡ್ತೇನೆ. ಈ ಪಾಯಿಂಟು ಫಸ್ಟ್ ಟಾರ್ಗೆಟು. ಸೆಕೆಂಡ್ ಟಾರ್ಗೆಟನ್ನು ನಾವು ಈ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಈ ಲೆವೆಲ್ಗೆ ಫಸ್ಟ್ ಟಾರ್ಗೆಟು ಇದು, ಓಕೆನಾ? ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಬಂಧುಗಳೇ, ಯಾವುದೇ ಥರದ ಕಾಂಪ್ಲಿಕೇಟೆಡ್ ಇರೋದಿಲ್ಲ. ಇಷ್ಟೇ ನೋಡಿ, ಬೆಳಿಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಮ್ಮ ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಕೊಟ್ಟಿದ್ದೀವಿ. ಇದನ್ನು ಏನು ಕೊಟ್ಟಿದ್ದೀವಿ ನಿಮ್ಮ ಕಣ್ಣು ಮುಂದೆ ತೋರಿಸ್ತೀನಿ ನೋಡಿ. ಬಂಧುಗಳೇ, ಗಮನಿಸಿ, ಇಲ್ಲಿ ಪ್ರೈಸ್ ನೋಡಿ, ಇಲ್ಲಿ ಇವಾಗ 86 ಪಾಯಿಂಟ್ಸ್ 91 ಪಾಯಿಂಟ್ಸ್ ನಮಗೆ ರನ್ನಿಂಗಲ್ಲಿದೆ. ಇಲ್ಲಿ ನೋಡಿ, ಇಲ್ಲಿ ಸೇಮ್ ಮಾರ್ಕಿಂಗ್ ಮಾಡಿ ಲೈವ್ ಮಾರ್ಕೆಟಲ್ಲಿ ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಎಲ್ಲುವರೆಗೂ ಟಾರ್ಗೆಟ್ ಇದೆ ಅನ್ನೋದನ್ನು ಕೂಡ ಮಾರ್ಕ್ ಮಾಡಿ ಕೊಟ್ಟಿದ್ದೀವಿ. ನೋಡಿ, ಇಲ್ಲಿ ಗಮನಿಸಿ, ಇಲ್ಲಿ ಪ್ರತಿಯೊಬ್ಬರೂ 92 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ಇಲ್ಲಿ ನೋಡಿ, ಪ್ರೈಸು ಬಿದ್ದಿಲ್ಲ ಬಂಧುಗಳೇ. ಬಿದ್ದಿದೆಯಾ? ಇವಾಗ ಬೀಳ್ತಾ ಇರೋವಂಥದ್ದು ಪ್ರೈಸು. ಅರ್ಥ ಆಗ್ತಾ ಇದೆಯಾ? ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಇವಾಗ ನೋಡಿ, 113 ಪಾಯಿಂಟ್ಸ್ ರನ್ನಿಂಗಿಂದ ಮಾರ್ಕೆಟ್. ನೀವೇ ನೋಡಿ, ಇಲ್ಲಿ ಲೈವಲ್ಲಿ ಗಮನಿಸಿ, ಪ್ರತಿಯೊಂದನ್ನು ನಿಮಗೆ ಕಾಣುತ್ತೆ ಅಲ್ವಾ? ರಿಯಾಲಿಟಿ ಕಾಣುತ್ತೆ ನೋಡಿ. ಇಲ್ಲಿ ಮಾರ್ಕ್ ಮಾಡಿ ಕೊಟ್ಟಿರೋವಂಥದ್ದು ಪ್ರೈಸ್ ಇಲ್ಲಿದೆ. ಇಲ್ಲಿದ್ದಾಗಲೇ ಕೊಟ್ಟಿರುವಂಥದ್ದು ಈ ಪಾಯಿಂಟಲ್ಲಿ. ಪ್ರೈಸ್ ಇವಾಗ ಬೀಳ್ತಾ ಇದೆ, ಬಿದ್ದಿಲ್ಲ ಪ್ರೈಸ್. ಗಮನಿಸಿ, ಪ್ರತಿಯೊಬ್ಬರನ್ನು ಇದನ್ನು ಗಮನಿಸಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಇಷ್ಟೇ ಬಂಧುಗಳೇ, ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಫ್ರೀ ಟೆಲಿಗ್ರಾಮಲ್ಲೇ ಕೂಡ ಕೊಟ್ಟಿರೋವಂಥದ್ದು ಟೈಮು ಎಲ್ಲ ಪ್ರತಿಯೊಂದೂ ಇರುತ್ತೆ. ಹೋಗ್ಬಿಟ್ಟು ಚೆಕ್ ಮಾಡಿ. ಏನಾದ್ರೂ ನಿಮಗೆ ಫ್ರೀ ಟೆಲಿಗ್ರಾಮಲ್ಲಿ ಜಾಯಿನ್ ಆಗಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿದೆ, ಜಾಯಿನ್ ಆಗಿ. ಅಕಸ್ಮಾತಾಗಿ ಯಾರಿಗಾದ್ರೂ ಕೋರ್ಸ್ ಇಂಟ್ರೆಸ್ಟ್ ಇತ್ತಂದರೆ ಕೋರ್ಸ್ ಬಂದು ನಿಮಗೆ, ಈ ಕೋರ್ಸ್ ಬಂದು ಡಬಲ್ ಲೈನ್ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ತೊಗೊಬೋದಾಗಿರುತ್ತೆ. ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಟೋಟಲ್ 3 ಸ್ಟ್ರಾಟಜಿಗಳಿರುತ್ತೆ, ಪವರ್ಫುಲ್ ಸ್ಟ್ರಾಟಜಿಗಳು. ವೆರಿ ಸಿಂಪಲ್. ಈ ಒಂದು ಚಾರ್ಟನ್ನು ಏನು ನೋಡ್ತಾ ಇದ್ದೀರಿ, ಇದೇ ಚಾರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡೋವಂಥದ್ದು. ಯಾವುದೇ ಥರದ ಕಾಂಪ್ಲಿಕೇಟೆಡ್ ಇರೋದಿಲ್ಲ. ಇಂಟ್ರೆಸ್ಟ್ ಇದ್ದವರು ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ನೋಡಿ, ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ 153 ಪಾಯಿಂಟ್ ರನ್ನಿಂಗ್, 158 ಪಾಯಿಂಟ್ಸ್ ರನ್ನಿಂಗ್. ಟ್ರೇಡಿಂಗಲ್ಲಿ ತಾಳ್ಮೆ ತುಂಬ ಮುಖ್ಯ. ತಾಳ್ಮೆ ಇದ್ದಂದರೆ ಖಂಡಿತ ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ಯಾವಾಗಲೂ ಒಂದು ಒಳ್ಳೆ ಪ್ರೊಸೆಸ್ ಮುಖಾಂತರ ಒಂದು
ಟ್ರೇಡಿಂಗ್ನ ನಾನು ಇಲ್ಲಿ ಐಡೆಂಟಿಫಿಕೇಷನ್ ಮಾಡಿದ್ದೀನಿ. ಆ ಒಂದು ಒಳ್ಳೆ ಪ್ರೊಸೆಸ್ ಮುಖಾಂತರ ನಮ್ಮ ಹತ್ರ ಒಂದು ಒಳ್ಳೆ ಸಿಸ್ಟಮ್ ಇದೆ. ಆ ಸಿಸ್ಟಮನ್ನು ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಗೊತ್ತಿರಬೇಕು. ಅದನ್ನು ಪರ್ಫೆಕ್ಟಾಗಿ ಅಪ್ಲೈ ಮಾಡಿದ್ದೀವಿ. ಈ ಥರ ರಿಸಲ್ಟ್ ನಮಗೆ ಸಿಗ್ತಾ ಇದೆ. ಖಂಡಿತ ಪ್ರೈಸು ಕೆಳಗಡೆ ಬಂದೇ ಬರುತ್ತೆ. ಟಾರ್ಗೆಟ್ಗೋಸ್ಕರ ವೈಟಿಂಗ್. ಬಂಧುಗಳೇ ಗಮನಿಸಿ, ಇಲ್ಲಿ ಫಸ್ಟ್ ಟಾರ್ಗೆಟ್ ಡನ್ ಅಂಡ್ ಡಸ್ಟೆಡ್, 600 ಪಾಯಿಂಟ್ಸ್ ಡನ್ ಅಂಡ್ ಡಸ್ಟೆಡ್. ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್, ನೋ ಕಾಂಪ್ಲಿಕೇಟೆಡ್. ಒಂದು ಸ್ಟ್ರಾಟಜಿ ಪ್ರಕಾರ ಟ್ರೇಡ್ ಮಾಡ್ತಾ ಇರುವಂಥದ್ದು. ಅದು ಯಾವುದು ಸ್ಟ್ರಾಟಜಿ? ಲಕ್ಷ್ಮಣ ರೇಖಾ ಸ್ಟ್ರಾಟಜಿ. 625 ಪಾಯಿಂಟ್ಸ್ ಫಸ್ಟ್ ಟಾರ್ಗೆಟ್ ಇದ್ದಿದ್ದು. ಆ ಟಾರ್ಗೆಟ್ನ ಮಾರ್ಕೆಟು ರೀಚ್ ಆಗಿದೆ. ಅರ್ಥ ಮಾಡ್ಕೊಳ್ಳಿ, ಆ ಟಾರ್ಗೆಟ್ನ ಮಾರ್ಕೆಟು ರೀಚ್ ಆಗಿದೆ. ಇಲ್ಲಿಗೆ ಲೆಕ್ಕ ಹಾಕಿ, ರಿಸ್ಕ್ ಎಷ್ಟಿತ್ತು ನಮಗೆ? 245 ಪಾಯಿಂಟ್ಸ್ ರಿಸ್ಕ್ ಇತ್ತು. ನಮಗೆ ಬಂದಿರೋದೆಷ್ಟು? 625 ಪಾಯಿಂಟ್. ಅಲ್ಲಿಗೆ 1:2 ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್. ಒಂದು ಟ್ರೇಡಿಂಗಲ್ಲಿ 1:2 ಟಾರ್ಗೆಟ್ ಬರ್ತಾ ಇದೆ ಅಂದರೆ ಅಲ್ಟಿಮೇಟ್ ಅದು. ಅದಕ್ಕಿಂತ ಏನಾದರೂ ಬೇಕಾಗುತ್ತಾ? 1:2 ಯಾರೀ ಮಾಡೋಕ್ಕಾಗತ್ತೆ? ಕನ್ಸಿಸ್ಟೆನ್ಸಿಯಾಗಿ ನೀವು ನೋಡ್ತಾ ಇದ್ದೀರಾ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಆರ್ಡರ್ ಫ್ಲೋ ಅಶೋಕ್ ಅಂತ ಹೊಡೀರಿ. ಪ್ರತಿಯೊಂದು ವೀಡಿಯೋಸ್ನ ನೋಡಿ. ಬ್ಲ್ಯಾಕ್ ಬಸ್ಟರ್. ಆಮೇಲೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಈವಾಗಲೇ ಕೊಡ್ತಾ ಇರೋವಂಥದ್ದು. ಅರ್ಥ ಮಾಡ್ಕೊಳ್ಳಿ, ಮುಂದೆ ಏನಾಗುತ್ತೆ ಅನ್ನೋದನ್ನ ಈವಾಗಲೇ ಕೊಡ್ತೀವಿ. ಒಬ್ಬ ಸಾಮಾನ್ಯ ರೈತನ ಮಗನಿಗೆ ಅರ್ಥ ಆಗ್ತಾ ಇದ್ದಾನೆ, ನಿಮ್ಗೆ ಅರ್ಥ ಆಗಲ್ವಾ? ಖಂಡಿತ ಅರ್ಥ ಆಗುತ್ತೆ, ಬಟ್ ಪ್ರಾಪರಾಗಿ ಕಲಿಬೇಕಾಗತ್ತೆ. ಓಕೆನಾ? ಇನ್ನೂ ಕೂಡ ಪ್ರೈಸು ಕೆಳಗಡೆ ಬಂದೇ ಬರುತ್ತೆ. ಅಬ್ಸರ್ವ್ ಮಾಡಿ, ಇಲ್ಲಿವರೆಗೂ ಬಂದೇ ಬರುತ್ತೆ. ತಾಳ್ಮೆ ಬೇಕಾಗುತ್ತೆ ಅಲ್ಲಿವರೆಗೂ. ನೆಕ್ಸ್ಟ್ ಟಾರ್ಗೆಟ್ ಬಂದು ಈ ಲೆವೆಲ್ಲು ಬಂದುಗಳೇ. ಈ ಲೆವೆಲ್ಗೆ ಮಾರ್ಕೆಟು 100% ಬರುತ್ತೆ. 100% ಬರುತ್ತೆ. ಬರೋವರೆಗೂ ನಾವೇನು ಮಾಡಬೇಕು? ಇವಾಗ ಏನು ಬೇಕು ನಮಗೆ? ತಾಳ್ಮೆಯಿಂದ ಇರಬೇಕಾಗುತ್ತೆ. ತಾಳ್ಮೆಯಿಂದ ಇತ್ತಂದರೆ ಖಂಡಿತ ಈ ಟಾರ್ಗೆಟ್ಗೆ ಬಂದೇ ಬರುತ್ತೆ. ಬಂಧುಗಳೇ ಗಮನಿಸಿ, ಇಲ್ಲಿ ಪ್ರತಿಯೊಬ್ಬರೂ ನಮ್ಮ ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡಿ ನೋಡಿ. ಪ್ರೈಸು ಫಸ್ಟ್ ಟಾರ್ಗೆಟ್ನ ರೀಚ್ ಆಗಿತ್ತು. ಆವಾಗಲೇ ನಾನು ಹೇಳಿದ್ದೆ ಪ್ರೈಸ್ 100% ಕೆಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು. ಕ್ಲೀನಾಗಿ ನೋಡಿ, ಮೇಲಕ್ಕೆ ಹೋಯ್ತು. ನಮ್ಮ SLನ್ನು ಯಾವುದೇ ಕಾರಣಕ್ಕೂ ಟಚ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ, SLನ್ನು ಯಾವುದೇ ಕಾರಣಕ್ಕೂ ಸಾಧ್ಯವಾಗಿಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಪ್ರೈಸ್ ಎಲ್ಲಿಂದ ಹೋಗಿದೆ. ಎಲ್ಲರಿಗೂ ಫೇಕ್ ಬೈಯಿಂಗ್ ಇದು. ಕಂಪ್ಲೀಟಾಗಿ ಫೇಕ್ ಬೈಯಿಂಗನ್ನು ತೋರಿಸಿ ನೋಡಿ. ಎಗೈನ್ ಸೇಮ್ ಅದೇ ಲೆವೆಲಿಂದ ಸೆಲ್ಲಿಂಗು ನೋಡಿ. ಒಂದು ಟೈಮು ಇಲ್ಲಿಂದ ಇಲ್ಲಿವರೆಗೂ ಬಂತಲ್ಲ,
ಈ ಪಾಯಿಂಟ್ಗೆ ನಮಗೆ 600 ಪಾಯಿಂಟ್ ಬಂತು, ಇಲ್ಲಿ 600 ಪಾಯಿಂಟ್ಸ್. ಎಗೈನ್ ಮಾರ್ಕೆಟ್ 600 ಪಾಯಿಂಟ್ ವಾಪಸ್ ಬ್ಯಾಕ್ ಟು ಪೆವಿಲಿಯನ್ ಹೋಯ್ತು. ಮತ್ತೆ ಅಲ್ಲಿಂದ ಮಾರ್ಕೆಟು 1000 ಪಾಯಿಂಟ್ ವಾಪಸ್ ಬಂದಿದೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ, ತಾಳ್ಮೆಯಿಂದ ಇದ್ದಿದ್ದಕ್ಕೆ ಈ ಒಂದು ಟಾರ್ಗೆಟು ರೀಚ್ ಆಗೋಯ್ತು. ಯೋಚನೆ ಮಾಡಿ ನೀವೇನೆ. ಇಲ್ಲಿದ್ದಾಗಲೇ ನಾನು ಹೇಳಿದೆ ಫರ್ದರ್ ಪ್ರೈಸು ಕೆಳಗಡೆ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು. ಯಾವ ಸ್ಟ್ರಾಟಜಿ? ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡಿದ್ದೀವಿ. ಕ್ಲೀನಾಗಿ ಕೆಳಗಡೆ ಬಂದಿದೆ ನೋಡಿ. ಇಲ್ಲಿ ನಾನು ಶುರು ಮಾಡಿದ್ದು ಬೆಳಗ್ಗೆ ಕರೆಕ್ಟಾ, ಇವಾಗ 9 ಗಂಟೆ ಹೊತ್ತಿಗೆ ಟಾರ್ಗೆಟು ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ವೆರಿ ಸಿಂಪಲ್ ಅಲ್ವಾ? ಯೋಚನೆ ಮಾಡಿ ನೀವೇನೆ. ನಾವು ಶುರು ಮಾಡಿದಾಗ ನಿಮಗೆ ಟೈಮೂ ಕೂಡ ಇದೆ, ಇಲ್ಲೆಲ್ಲ ಟೈಮೂ ಕೂಡ ಇದೆ, ಚೆಕ್ ಮಾಡ್ಕೊಳ್ಳಿ ಯಾವಾಗ ಶುರು ಮಾಡಿದ್ವಿ ಅಂತ. ಗ್ರೂಪಲ್ಲಿ ಏನು ಕೊಟ್ಟಿದ್ದೀವಿ ಅನ್ನೋದನ್ನು ಕೂಡ ನಿಮಗೆ ಫ್ರೀ ಟೆಲಿಗ್ರಾಮಲ್ಲಿ ಏನು ಕೊಟ್ಟಿದ್ದೀವಿ ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀವಿ. ಕರೆಕ್ಟಾ ಇಲ್ವಾ? ಪ್ರತಿಯೊಂದನ್ನು ಕೊಟ್ಟಿದ್ದೀವಿ. ಪ್ರೈಸು ಬೀಳೋದಕ್ಕಿಂತ ಮುಂಚೆನೇ ಕೊಟ್ಟಿದ್ದೀವಿ. ಬಟ್ ಇವಾಗೇನಾಯಿತು, ಕಂಪ್ಲೀಟಾಗಿ ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಎಷ್ಟು ಪಾಯಿಂಟು? 1137 ಪಾಯಿಂಟು ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ರಿಸ್ಕ್ ಎಷ್ಟಿದೆ? 245 ಪಾಯಿಂಟ್ ಇದೆ. 245 ಪಾಯಿಂಟು. ಅಲ್ಲಿಗೆ ರಿಸ್ಕ್ಗೂ ರಿವಾರ್ಡ್ಗೂ ಕ್ಯಾಲ್ಕುಲೇಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ರಿಸ್ಕ್ ರಿವಾರ್ಡ್ ಆಗುತ್ತೆ. ನಿಯರ್ ಟು ದಿ 1:5 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಅಂತ ಹೇಳ್ತಾ ಈ ಒಂದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಮೇಲೆ ಟ್ರೇಡ್ನ ಮಾಡಿದ್ವಿ. ಈ ಒಂದು ಟ್ರೇಡನ್ನು ಇಲ್ಲಿಗೆ ಕ್ಲೋಸ್ ಮಾಡಲಾಗುತ್ತಿದೆ. ಈ ಒಂದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯ ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದೊಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.